ಹಾಯ್, ಹೇಗಿದ್ದೀರಾ? ನಾನು ಕೃಷ್ಣಕಾಂತ್. ವೆಲ್ಕಮ್ ಟು ಕೆ ಸ್ಟ್ರಾಬೆರಿ ಯೂಟ್ಯೂಬ್ ಚಾನಲ್. ಓಕೆ, ತುಂಬ ದಿನ ಆಯಿತು ನಿಮ್ಮನ್ನು ಮಾತಾಡಿಸಿ. ನಾನು ಬನಿಯನ್ ಮೇಲಿಲ್ಲ, ನಾನು ಓಕೆ, ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಏನು ಮಾತಾಡಬೇಕು ಗೊತ್ತೇ ಆಗ್ತಾ ಇಲ್ಲ. ಓಕೆ ಫೈನ್. ಸೊ ಇದು ನನ್ನ ಪೇಯಿಂಗ್ ಗೆಸ್ಟ್. ಓಕೆ, ಇವೆಲ್ಲ ಪೇಯಿಂಗ್ ಗೆಸ್ಟ್ಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ನೀವೆಲ್ಲ? ಓಕೆ, ಕಾಮೆಂಟ್ ಹಾಕಿ ಚೆನ್ನಾಗಿದೆಯೋ ಅಂತ. ಓಕೆನಾ? ಇಲ್ಲಿ ನೋಡಿ, ಸ್ವಿಗ್ಗಿ ಬಾಯ್. ನಾನು ತರಿಸ್ಕೊಂಡಿಲ್ಲ, ಯಾರೋ ಬೇರೆಯವ್ರು ತರಿಸ್ಕೊಂಡಾರೆ. ಇಲ್ಲಿ ಸುತ್ತಮುತ್ತ ಕಾಫಿ ಶಾಪ್ ಸೂಪರ್ ಆಗಿದೆ, ಜ್ಯೂಸ್ ಶಾಪ್ಸ್ ಚೆನ್ನಾಗಿದೆ, ಬೇಕ್ರೀಸ್ ಚೆನ್ನಾಗಿದೆ, ಚಿಪ್ಸ್ ಶಾಪ್ಸ್ ಚೆನ್ನಾಗಿದೆ, ಸ್ಯಾಂಡ್ವಿಚಸ್, ಬರ್ಗರ್ಸ್, ಆಮೇಲೆ ಇನ್ನೇನು ಚೆನ್ನಾಗಿದೆ, ಸಾಕಷ್ಟು ತಿಂಡಿ ತಿನಿಸುಗಳು, ಫುಡ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಅಪಾರ್ಟ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ಖಾಲಿ ಜಾಗ ಇದೆಯಲ್ಲ, ಅಲ್ಲೆಲ್ಲ ಪೇಯಿಂಗ್ ಗೆಸ್ಟ್ಗಳಾಗ್ತವೆ, ಕಟ್ತಾರೆ. ಅದಕ್ಕೆ ಇಲ್ಲೆಲ್ಲ ಗಿಡಗಳು ಕಡ್ದಿದ್ದಾರೆ ನೋಡಿ ಎಷ್ಟೊಂದು. ಆ್ಯಂಡ್ ಮತ್ತು ಏನು ಹೇಳಿ, ಸೂಪರಾಗಿದೆ. ಪಿ ಜಿ, ಟಿ ವಿ ಇದೆ, ವೈಫೈ ಇದೆ, 2 ಬೆಡ್ ಇದೆ, ಟೇಬಲ್ ಇದೆ, ಸೋಫಾ ಇದೆ. ನನ್ನ ರೂಮಲ್ಲಿದೆ, ಪಿ ಜಿಯಲ್ಲ, ಪ್ರತಿಯೊಂದು ರೂಮಲ್ಲೂ ಇದೆ. ಆಮೇಲೆ ಶೆಲ್ಫ್ ಇದೆ, ಪ್ಲ್ಯಾಂಟ್ ಶೆಲ್ಫ್ಸ್, ಆ್ಯಂಡ್ ಲಿಫ್ಟ್ ಇದೆ. ಅದು ಕಾಮನ್ ಲಿಫ್ಟ್ ಎಲ್ಲ ಕಡೆ ಇರ್ತವೆ. ಆ್ಯಂಡ್ ದೆನ್ ಏನು ಹೇಳಿ, ಮೈ ಗಾಡ್, ನೆಕ್ಸ್ಟ್ ಟೈಮ್ ಯಾವಾಗ ವಿಡಿಯೋ ಮಾಡಿದಾಗ ಟೆರೆಸ್ ತೋರಿಸ್ತೀನಿ. ಚೆನ್ನಾಗಿ ಜಿಮ್ ಇದೆ ಮೇಲ್ಗಡೆ, ಜಿಮ್ ಸಖತ್ತಾಗಿದೆ. ಗ್ರೀನರಿ, ಫುಲ್ ಗ್ರೀನರಿ ಅಂದರೆ ರಿಯಲಿ ಗ್ರೀನರಿ. ಓಕೆ ಓಕೆ. ಆ್ಯಂಡ್ ದೆನ್ ನನ್ನ ಕಾರ್ ಇದೆ ಹೊರಗಡೆ, ಯೂಸೇ ಮಾಡಿಲ್ಲ, ಭಾಳ ದಿನ ಆಯಿತು. ಓಕೆ, ಮತ್ತೆ ಹೇಗಿದ್ದೀರಾ? ಟೈಪ್ ಮಾಡಿ, ಕಾಮೆಂಟ್ ಮಾಡಿ, ಇಂಟ್ರ್ಯಾಕ್ಟ್ ಮಾಡಿ ನನ್ನ ಜೊತೆ. ನಾನು ಒಬ್ಬನೇ ಮಾತಾಡ್ಬೇಕಾ? ನೀವು ಮಾತಾಡಿ, ಬರೀ ನೋಡ್ತೀರಿ, ಎಂಜಾಯ್ ಮಾಡ್ತೀರಿ. ಓಕೆ, ಇದು ತೋರಿಸ್ಲಾ ಶರ್ಟು? ಐ ಲವ್ ಗೋವಾ, ಐ ಲವ್ ಕರ್ನಾಟಕ, ಐ ಲವ್ ಬೆಂಗಳೂರು. ಟ್ರೂನೇ ಬಿಟ್ಟಿಲ್ಲಿ. ಓಕೆ, ಐ ಲವ್ ಇಂಡಿಯಾ ಫಸ್ಟ್, ದಟ್ ಈಸ್ ಟ್ರೂ ಥಿಂಗ್. ನಾನು ಮನಸ್ಸಿಂದ ಹೇಳ್ತೀನಿ, ಐ ಲವ್ ಇಂಡಿಯಾ. ಇಲ್ಲಿ ಹಿಂದ್ಗಡೆ ಸಾಕಷ್ಟು ಪೇಯಿಂಗ್ ಗೆಸ್ಟ್ಗಳಿದ್ದಾವೆ, ತುಂಬ ಪೇಯಿಂಗ್ ಗೆಸ್ಟ್ಗಳಿದ್ದಾವೆ. ಕಾಸ್ಟ್ ಏನಂದ್ರೆ ಅರೌಂಡ್ 10,000 ಇದಾವೆ ನೋಡಿ ಪರ್ ಬೆಡ್. ಡಬಲ್ ಶೇರಿಂಗ್, ಸಿಂಗಲ್ ಶೇರಿಂಗ್ ಅರೌಂಡು 14,000-15,000 ಇದೆ. 14,000-15,000 ಇದೆ. ಆಮೇಲೆ ಫ್ರಿಡ್ಜ್ ಇದೆ. ಹೌದು, ಪ್ರತಿಯೊಂದು ಫ್ಲೋರ್ಗೂ ಒಂದು ಫ್ರಿಡ್ಜ್ ಇದೆ. ಫ್ರಿಡ್ಜ್ ಯೂಸ್ ಮಾಡ್ಬೋದು ಪ್ರತಿಯೊಂದು ಫ್ಲೋರ್ಗೂ. ನೋಡೋಣ ಸರಿ, ಈ ಫ್ಲೋರಲ್ಲಿ ಫಿಲ್ಟರ್ ಆಯ್ತಾ? ಎಸ್, ಪ್ರತಿಯೊಂದು ಫ್ಲೋರ್ಗೂ ಫಿಲ್ಟರ್ ಇದೆ. ಯಾವುದು RO ಪ್ಯೂರಿಫೈಯರ್ ಅಂತ ಬರ್ತಾವಲ್ಲ, ಅವು ಇದೆ. RO ಪ್ಯೂರಿಫೈಯರ್ ಕಂಪ್ನಿ ಅದಂತ ಕೇಳ್ಬಿಡಿ, ನಾನು ಚೆಕ್ ಮಾಡಬೇಕಾಗುತ್ತೆ. ಓಕೆ, ವೈಫೈ ನೋಡೋಣ ಬಾ, ವೈಫೈ ತೋರಿಸ್ತೀನಿ. ಇಲ್ಲಿ CCTV ಇದೆ, ಪ್ರತಿಯೊಂದು ಫ್ಲೋರ್ಗೂ CCTV ಇದೆ. ಮತ್ತು ಬೆಡ್ರೂಮಲ್ಲಿ ಹಾಕಿಲ್ಲ CCTV. ಓಕೆ, ಇಲ್ಲಿ ನೋಡಿ ವೈಫೈ. ಲೈಟ್ಸ್ ಆನ್ ಮಾಡಿಲ್ಲ, ವೈಫೈ ಲೈಟ್ ಆನ್ ಮಾಡಿ. ಕಾಲಿಂಗ್, ಪ್ರತಿಯೊಂದು ರೂಮ್ಗೂ ಸ್ವಿಚ್ ಬೋರ್ಡ್ ಇದೆ, ಕಾಲಿಂಗ್ ಬೆಲ್ ಇದೆ, ಶೂ ಶೆಲ್ಫ್ಸ್ ಇದ್ದಾವೆ, ಡಸ್ಟ್ಬಿನ್ ಇದೆ ಪ್ರತಿಯೊಂದು ಫ್ಲೋರ್ಗೂ. ಇಲ್ಲಿ ಲೈಟ್ ಹೆಂಗೆ ಆನ್ ಮಾಡೋದು? ಯಾರು ಆನ್ ಮಾಡ್ತಾರೆ? ಎಲ್ಲಿದೆ ಬಟನ್ಸ್? ಓಕೆ, ಇಲ್ಲೇನಾದರೂ ಇದ್ದಿರ್ಬೋದು. ಇಲ್ಲ,
ಓಕೆ, ಫ್ರಿಡ್ಜ್ ಹೇಳಿದ್ದೆ. ಫ್ರಿಡ್ಜ್ ಇದೆ. ಇವಾಗ ನೋಡೋಣ ಯಾವ ಕಂಪ್ನಿ ಅಂತ. ಓಕೆ, ಕಾಪರ್ ಟೆಕ್ನಾಲಜಿ ವಿತ್ RO ಪ್ಲಸ್ UV ಪ್ಲಸ್ UF ಪ್ಲಸ್ TDS. ತುಂಬ ಟೆಕ್ನಾಲಜಿ ಇದೆ ಇದಕ್ಕೆ ಫುಲ್ ಫಾರ್ಮ್ ಹುಡುಕಬೇಕು. ಓಕೆ, ಆಕ್ವಾ ಪಂಚ್. ಓಕೆ, ನೈಸ್. ಹಾಂ, ಲಿಫ್ಟ್ ಇದೆ ನೋಡಿ. ಲಿಫ್ಟ್ ಒಂದಿದೆ, ಚೆನ್ನಾಗಿದೆ ಲಿಫ್ಟ್. ನಿಮ್ಗೆ ಗೊತ್ತಾ, ಹಿಂಗೆ ಹೇಳ್ಬಾರ್ದು, ಬಟ್ ಅದು ಹಾಸ್ಪಿಟಲ್ಸಲ್ಲಿ ನಾನು ನೋಡಿದ್ದೀನಿ, ತುಂಬ ದೊಡ್ಡ ಲಿಫ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋದು ಒಳ್ಳೆ ಲಿಫ್ಟ್ ಅಂದರೆ ನನಗೆ ಗೊತ್ತಿರೋದು ಓಕೆ ಶ್ನೈಡರ್ ಲಿಫ್ಟ್. ಶ್ನೈಡರ್ ಅಂತ ಬರುತ್ತೆ, SHNEIDER ಅಂತೇನೋ ಸ್ಪೆಲ್ಲಿಂಗ್ ಬರುತ್ತೆ ಅದು. ಓಕೆ, ನನ್ನ ರೂಮ್ ನಂಬರ್ ತೋರಿಸ್ತೀನಿ. ಕತ್ಲ ಇದೆ. ನನ್ನ ರೂಮ್ ನಂಬರ್ 303. ನನ್ನ ರೂಮಲ್ಲಿ ನಾನು ಒಬ್ಬನೇ ಇರೋದೀಗ. ಓಕೆ, ಡಬಲ್ ಬೆಡ್ ಬಟ್ ಓಕೆ. ಸೊ ಓಕೆ, ಇನ್ನೂ ಏನು ಹೇಳ್ಬೋದು ನಿಮ್ಮ ಬಗ್ಗೆ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ರೂಮ್ ತೋರಿಸ್ತೀನಿ ಸರ್. ಓಕೆ, ಚೆನ್ನಾಗಿದೆ ರೂಮ್, ಮಸ್ತಿದೆ. ಓಕೆ, ಏನಾದರೂ ಹೇಳಿ, ಟೈಪ್ ಮಾಡಿ. ನೀವೇನಾದರೂ ಮಾತಾಡ್ಬೇಕು ನನ್ನ ಜೊತೆ. 1 ವೇ ಕಮ್ಯುನಿಕೇಷನ್ ಇದು, ರೇಡಿಯೋ ಅಲ್ಲ ಇದು, ಯೂಟ್ಯೂಬ್ 2 ವೇ ಕಮ್ಯುನಿಕೇಷನ್. ನೀವು ಕಮೆಂಟ್ ಅಂತ ಯಾಕೆ ಸೆಕ್ಷನ್ ಕೊಟ್ಟಿದ್ದಾರೆ? ಕಾಮೆಂಟ್ ಮಾಡೋಕ್ಕಲ್ಲ, ಇಂಟ್ರ್ಯಾಕ್ಟ್ ಮಾಡೋಕ್ಕೆ. ಬಾ, ಇಲ್ಲಿ ಸ್ವಲ್ಪ ಇದನ್ನು ನೋಡೋಣ ಹೆಂಗಿದೆ. ಸೇಮ್ ಟು ಸೇಮ್ ಬಟ್ ಡಿಫ್ರೆಂಟ್ ಫೀಲಿಂಗ್. ಡಿಫ್ರೆಂಟ್ ಫ್ಲೋರ್, ಡಿಫ್ರೆಂಟ್ ಫೀಲಿಂಗ್. ಇಲ್ಲಿ ನೋಡಿ, ಯಪ್ಪ, ಮೊಬೈಲ್ ಹುಷಾರಾಗಿ ಇಟ್ಕೋಬೇಕಪ್ಪ. ಮೈ ಗಾಡ್, ಭಯ ಆಗುತ್ತೆ. ಮೊಬೈಲ್ ಟ್ರಾನ್ಸ್ಫಾರ್ಮರ ಇದೇನಿದು ಗೊತ್ತೇ ಆಗ್ತಾಯಿಲ್ಲ. ಟ್ರಾನ್ಸ್ಫಾರ್ಮರ್ ಅಲ್ಲ, ಟ್ರಾನ್ಸ್ಫಾರ್ಮರ್ ಅದು ಇದು ಇರುತ್ತೆ, ದೊಡ್ಡ ಮಷಿನ್ ಇದ್ದಂಗೆ ಇರುತ್ತೆ. ಸ್ಕೈ ಬ್ಲೂ ಕಲರ್, ಸಮ್ಟೈಮ್ಸ್ ಗ್ರೀನ್ ಕಲರ್. ಓಕೆ, ನೀವೊಂದು ಮಾತು ಹೇಳಿ, ಈ PGಯಲ್ಲಿ ನಾನು ಏನೇನು ವೀಡಿಯೋಸ್ ಮಾಡ್ಬೋದು, ನೀವು ಐಡಿಯಾಸ್ ಹಾಕಿ, ನಾನು ಚೂಸ್ ಮಾಡ್ತೀನಿ, ನಾನು ಡಿಸಿಷನ್ ತೊಗೋತೀನಿ. ಓಕೆ, ಆ್ಯಂಡ್ ಜಿಮ್ ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಿ. ಇನ್ನೊಂದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಪಾರ್ಟ್ಮೆಂಟ್ ಟೈಪ್. ನೋಡಿದರೆ ಅಪಾರ್ಟ್ಮೆಂಟ್ ಅಲ್ಲ ಇದು, ಅಗೇನ್ ಪೇಯಿಂಗ್ ಎಷ್ಟೇ ಇದು, PG. ನನ್ನ ಕಾರ್ ತೋರಿಸ್ತೀನಿ ತಡೀರಿ, ಫಸ್ಟ್ ಫೋನ್ ಭದ್ರವಾಗಿ ಇಟ್ಕೋಬೇಕು. ಅಲ್ಲೊಂದು ಸಿಲ್ವರ್ ಕಲರ್ ಕಾರ್ ಕಾಣ್ತಿದೆಯಲ್ಲ, ಅದು ನಂದೇ ಕಾರು. ಯಾವ ಫ್ಲೋರಲ್ಲಿದ್ದೀನಿ? ಎಸ್, ಮಧ್ಯದಲ್ಲಿದ್ದೀನಿ, 3rd ಫ್ಲೋರ್ 4th ಫ್ಲೋರ್ ಮಧ್ಯೆ. ಓಕೆ, ಸಿ ದಿಸ್ ಹಾರ್ಟ್ ಸಿಂಬಲ್, ಲವ್ ಯು ಆಲ್. ಸಾರಿ, ಗುರಾಯಿಸ್ಬಿಟ್ಟೆ. ಲವ್ ಯು ಆಲ್. ಲಿಫ್ಟ್ 2nd ಫ್ಲೋರಲ್ಲಿದೆ. ಸೊ ನಂಬರ್ ತೋರಿಸ್ತಾ ಇದೆ ಯಾವ ಫ್ಲೋರಲ್ಲಿದೆ ಅಂತ. ಅಲ್ಲಿ ಲಿಫ್ಟಿನ ಪಕ್ಕದಲ್ಲಿ ಒಂದು ಬಟನ್ ಇರುತ್ತಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಿ ನಂಬರ್ ತೋರಿಸ್ತಾ ಇರುತ್ತೆ ಡಿಜಿಟಲ್ ಸ್ಕ್ರೀನ್, ಡಿಜಿಟಲ್ ಡಿಸ್ಪ್ಲೇಯಲ್ಲಿ. ಓಕೆ, ಇಲ್ಲೇನೋ ಜಿಮ್ ಇದ್ದಂಗೆ ಇದೆ ಅನಿಸ್ತಾ ಇದೆ. ನೋಡಿ ತಡ್ರಿ, PGಯಲ್ಲಿ ಜಿಮ್ ಇದೆಯಾ ನೋಡಿ. ಮೇಲೆ ಶೆಡ್ ಇದ್ದಂಗೆ ಇದೆ ನೋಡಿ. ಅದು ಶೆಡ್, ಅಲ್ಲೆಲ್ಲ ಜಿಮ್ಮೇ ಇರ್ತವೆ. ಓಪನ್ ಏರ್ ಸ್ಪೇಸಲ್ಲಿ ಜಿಮ್ ಮಾಡ್ತಾರೆ. PG ಅಂದಮೇಲೆ ಅಷ್ಟೇ, ಓಪನ್ ಏರ್ ಸ್ಪೇಸಲ್ಲಿ ಜಿಮ್ ಮಾಡ್ತಾರೆ. ಅದು ಮಾಡಿ ಮೇಲೆ ಪೂರ್ತಿ ಮೇಲೇ ಮಾಡ್ತಾರೆ. ವಾಷಿಂಗ್ ಮೆಷಿನ್ಸ್ ಇದ್ದಾವೆ ಇಲ್ಲಿ, ವಾಷಿಂಗ್ ಮೆಷಿನ್ಸ್ ಇದ್ದಾವೆ. ಮಿನಿಮಮ್ 3 ವಾಷಿಂಗ್ ಮೆಷಿನ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಬಂದರೆ ನಿಮ್ಗೆ ವಾಷಿಂಗ್ ಮೆಷಿನ್ ಕೈಗೆ ಸಿಗೋದಿಲ್ಲ, ಎಲ್ಲರೂ ವಾಶ್ ಮಾಡ್ತಾ ಇರ್ತಾರೆ.
ಪಾರ್ಟ್ ಟೈಮ್ ಧೋಬಿಗಳಾಗ್ಬಿಟ್ಟಿರ್ತಾರೆ. ನಿಜ ಹೇಳ್ತೀನಿ. ಅಂದ್ರೆ ಅವ್ರ ಬಟ್ಟೆ ಅವ್ರು ವಾಶ್ ಮಾಡ್ಕೊತಾರೆ, ಧೋಬಿ ಅಂದ್ರೆ ಬೇರೆಯವ್ರ ಬಟ್ಟೆ ಒಗೆಯಲ್ಲ. ಇಲ್ಲಿ ನನ್ನೊಂದು ಹೇಳಬೇಕು, ಇಲ್ಲಿ ಲಾಂಡ್ರಿ ವಾಶಸ್ ಇದ್ದಾವೆ ಪಿ ಜಿ ಸುತ್ತಮುತ್ತ. ಎಷ್ಟು ಅದು ಅರೌಂಡ್ 350 ರೂಪೀಸ್. 350 ರೂಪೀಸ್ ವಾಷಿಂಗ್ ಓನ್ಲಿ. ಅರೌಂಡ್ 3 to 4 kgs 4 kgs ಕೊಡ್ಬೋದು. ಬಟ್ಟೆ ತೂಕ 4 kg ಇರ್ತೆಲ್ಲ ತಕ್ಕಡಿ ತೂಕ ಮಾಡ್ತಾರೆ. ಡಿಜಿಟಲ್ ವೆಯ್ಟ್ ಮೆಷಿನ್. ಓಕೆ, ಇಲ್ಲಿ ಪಾರಿವಾಳಗಳು ಚೆನ್ನಾಗಿ ಬರ್ತವೆ. ಇಲ್ಲಿ ಬೆಂಗಳೂರಲ್ಲಿ ಚೆನ್ನಾಗಿದ್ದಾವೆ ಪಾರಿವಾಳಗಳು, ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಬರೀ ಕಾರ್ಗಳಿದ್ದಾವೆ ಕಣ್ರೆ. ಪುಣ್ಯ ಏನಂದ್ರೆ ನನ್ನ ಕಾರಿನ ಸ್ಪೇಸ್ ಚೆನ್ನಾಗಿ ಸಿಕ್ಕಿದೆ ಕಾರ್ ಪಾರ್ಕ್ ಮಾಡೋಕ್ಕೆ. ನೆಕ್ಸ್ಟ್ ಬೈಕ್ ತೊಗೊತೀನಿ. ಯಾವ್ದು ತೊಗೊಳ್ಳಿ? ಸುಜುಕಿ ತೊಗೊತೀನಿ, ಚೆನ್ನಾಗಿರುತ್ತೆ. ನಮ್ಮ ಪಿ ಜಿಗೆ ಏನು ಬರುತ್ತೆ, ಅವು ಫುಡ್ ಐಟಮ್ಸ್ ಮಿನಿ ಟ್ರಕ್ಕಲ್ಲಿ ಬರ್ತವೆ. ಏನೇನು ಬರ್ತವೆ, ಕಾಯಿ ಪಲ್ಯಗಳಾಗಲಿ, ಗ್ರೇನ್ಸ್ ಆಗಲಿ, ಇನ್ನೇನೇನು ಆಯಿಲ್ ಅಂದರೆ ಈ ಎಣ್ಣೆ ಅಲ್ಲ, ಐ ಮೀನ್ ಎಡಿಬಲ್ ಆಯಿಲ್, ರಿಫೈನ್ಡ್ ಆಯಿಲ್ಸ್. ಓಕೆ, ಕುಕ್ಕಿಂಗ್ ಆಯಿಲ್ ಅಂತ ಹೇಳಬೇಕು. ಆ್ಯಂಡ್ ಕೆಳಗಡೆ ದೊಡ್ಡ ಡೈನಿಂಗ್ ಹಾಲ್ ಇದೆ. ಇಟ್ಸ್ ಹಾಲ್, ಗ್ರೌಂಡ್ ಫ್ಲೋರ್. ಚೆನ್ನಾಗಿದೆ. ಓಕೆ, ಫುಡ್ಡೆಲ್ಲ ಅಲ್ಲೇ, ಕಿಚನ್ ರೂಮ್ ಇದೆ, ಕಿಚನಲ್ಲೇ ತಯಾರಿ ಆಗುತ್ತೆ. ಸ್ಯಾಡ್ ಥಿಂಗ್ ಅಂದರೆ ಎಲ್ ಪಿ ಜಿ ತುಂಬ ಹೈ ಕಾಸ್ಟ್ ಕೊಟ್ಟು ಕೊಂಡ್ಕೊತಾ ಇದ್ದಾರೆ ಪಿ ಜಿದವರು. ಅದರಲ್ಲೂ ಮಾಡ್ತಾರೆ. ಅದು ಉಳಿಸ್ಬೇಕಂತೇಳಿ ಇಲ್ಲಿ ಹೊರಗಡೆ ಓಪನ್ ಸ್ಪೇಸಲ್ಲಿ ಕಟ್ಟಿಗೆಗಳು ಉಪಯೋಗಿಸ್ಕೊಂಡು ಕಟ್ಟಿಗೆಗೆ ಬೆಂಕಿ ಹಚ್ಚಿ ಕುಕ್ ಮಾಡ್ತಾಯಿದ್ದಾರೆ ಅಡುಗೆ ಎಲ್ಲ. ಏನೂ ಮಾಡೋಕ್ಕಾಗಲ್ಲ. World War III ಕ್ರೈಸಿಸ್, ಅದ್ರದ್ದು ಎಫೆಕ್ಟ್. ಸುಮ್ಮನೆ ಕೂಡಲ್ಲ ಇವರು. ಅದೇ ಆ ಸೈಡ್ ದೇಶದವರು ಬರೇ ಜಗಳ ಮಾಡ್ತಾರೆ. ಇವ್ರು ಬಿಡು, ಅವ್ರ ಬಗ್ಗೆ ಯಾಕೆ ನಮಗೆ. ಎಷ್ಟು ಚೆನ್ನಾಗಿದೆ ಪಾರಿವಾಳಗಳು ಕೆಳಗಡೆ. ನೋಡಬೇಕು ನಿಮ್ಗೆ ಝೂಮ್. ಆ್ಯಕ್ಚುಲಿ ನನಗೆ ಸೆಲ್ಫಿ ಕ್ಯಾಮ್ರಾ ಟರ್ನ್ ಮಾಡೋಕ್ಕಾಗುತ್ತಾ ನೋಡ್ತೀನಿ ತಡ್ರಿ, ಮತ್ತೆ ಆಫ್ ಆಗಿಬಿಟ್ರೆ ವೀಡಿಯೋಗಷ್ಟು. ಓಕೆ, ಲೆಟ್ ಮೀಟ್. ವಾವ್, ಟರ್ನ್ ಮಾಡ್ಬೋದು. ಗುಡ್ ಮೊಬೈಲ್, ವರ್ತ್ ಪೇಯಿಂಗ್ 17,000. ಸ್ವಲ್ಪ ಗಲೀಜೇ ಇದೆ, ಬಟ್ ಪಾರಿವಾಳಗಳನ್ನ ನೋಡಿ ಖುಷಿ ಆಗುತ್ತೆ. ನಿಮ್ಗೆ ಮೋಸ್ಟ್ಲಿ ಕ್ಲಿಯರ್ ಇಲ್ಲ ಅನಿಸುತ್ತೆ. ಇದು ಓಕೆನಾ? ಕ್ಯಾಮ್ರಾನು ಬರುತ್ತೆ ಸೋನಿದು, DSLR ಅಂಥದ್ದು ಏನಾದ್ರು ದೊಡ್ಡದು ತೊಗೊತೀನಿ. ಓಕೆ, ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಕಮೆಂಟಲ್ಲಿ ಟೈಪ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓಕೆ, ನನ್ನ ಫೇವ್ರೆಟ್ ಸಾಂಗಾ? ದೂರ ನಿಂತ್ಕೊತೀನಪ್ಪ. ನನ್ನ ಫೇವ್ರೆಟ್ ಸಾಂಗ್ ಬಂದುಬಿಟ್ಟು ತುಂಬ ಇದ್ದಾವೆ. ಯಾವ್ದು ಹೇಳಿ? ಕನ್ನಡದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಹೇಳ್ತೀನಿ. ಅದು ಜೋಗಿ ಸಿನಿಮಾ ಇದೆಯಲ್ಲ, ಜೋಗಿಯಲ್ಲಿ ಒಂದು ಶಿವಂದೊಂದು ಸಾಂಗ್ ಇದೆ ನೋಡಿ, ಏಲು ಮಲೇರಿ ಮಹದೇವನಿಗೆ ಅಂತೇಳಿ ಒಂದು ಸಾಂಗ್ ಬರುತ್ತೆ. ಅದು ನನಗೆ ಇಷ್ಟ. ಅದು ಸಾಂಗ್ ಮಹದೇವ ನನ್ನ ಮಹದೇವ ಬಿಡಿ ಬಿಡಿ ನಾರಿ ಬಿಡಿ ನನ್ನ ಹಂಗೆ ಕುಣೀರೋ ಬಿದ್ದು ಕುಣಿ. ಬರ್ತಾ ಇಲ್ಲ ಲಿರಿಕ್ಸ್, ಮರ್ತೋಗಿದ್ದೀನಿ, ಕೇಳ್ತಾ ಇದ್ದೀನಿ. ಓಕೆ, ಬಿದ್ದು ಕುಣೀರೋ ಈ ಮುದ್ದು ಮಾದಯ್ಯನಿಗೆ ಬಂದು ಕುಣೀರೋ, ಹೇ ಎದ್ದು ಕುಣೀರೋ ಬಿದ್ದು ಕುಣೀರೋ ನಮ್ಮ ಮುದ್ದು ಮಾದಯ್ಯನಿಗೆ ಬಂದು ಕುಣೀರೋ. ಓಕೆ, ನಿಮ್ಮ ಫೇವ್ರೆಟ್ ಸಾಂಗ್ ಟೈಪ್ ಮಾಡಿ, ಮರಿಬೇಡಿ ಕಾಮೆಂಟ್ ಸೆಕ್ಷನ್ಲಿ. ನನ್ನ ಜೊತೆ ಮಾತಾಡ್ಬೇಕು ನೀವು ಕಾಮೆಂಟ್ ಸೆಕ್ಷನಲ್ಲಿ. ಸುಮ್ಮನೆ ವೀಡಿಯೋ ನೋಡ್ತೀರಿ, ಸುಮ್ಮನೆ ಆಗ್ಬಿಡ್ತೀರಿ, ಲೈಕನ್ನು ಕೊಡ್ತೀರಿ, ಅದೊಂದಕ್ಕೇನು ಕಡಿಮೆ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ಲೈಕ್ಸ್. ಬಟ್ ಕಾಮೆಂಟ್ ಮಾಡಿ, ನನ್ನ ಜೊತೆ ಮಾತಾಡಿ, ನನಗೆ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಅಂತ ಏನೂ ಇಲ್ಲ. ಮಾಡಿದ್ರೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಇಲ್ಲ ಎಲ್ಲರೂ ಸೇರಿಸಿ ಒಂದು ಕಾಮೆಂಟ್ ಹಾಕ್ತೀನಿ. ಓಕೆ, ಒಂದು ಕಾಮೆಂಟ್ ಹಾಕಿದ್ರೆ ಅದು ಎಲ್ರಿಗೂ ಮುಟ್ಟಿದಂಗೆ. ಓಕೆನಾ?
ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಡೋಂಟ್ ವರಿ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಫೇವ್ರೆಟ್ ಮೂವಿ ಯಾವುದು ನಿಮ್ಮದು? ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ಪ್ಲೀಸ್ ಟೆಲ್ ಮೀ. ಯಾರು ನೋಡ್ತಾ ಇಲ್ವಲ್ಲ? ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ಯಾವ್ದು ನಿಮ್ಮ ಫೇವ್ರೆಟ್ ಸಿನಿಮಾ? ಯಾವ್ದು ಫೇವ್ರೆಟ್ ಮೂವಿ? ನನ್ನ ಫೇವ್ರೆಟ್ ಮೂವಿ ಕನ್ನಡದಲ್ಲ, ಹೇಳ್ತೀನಿ. ಟಗರು, ಶಿವಣ್ಣದು ಟಗರು. ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಣೋ ಬ್ರದರು, ಯಾವತ್ತು ಇದರ ಹೆಸರು ಯಾವತ್ತು ಇದರ ಎದುರು ಹೋಗ್ಬೇಡ ಕಣೋ ಬ್ರದರು. ಇದು ತಿಮಿಂಗಲನ ಅಲ್ಲ, ಏನೋ ಇದೆ ಲಿರಿಕ್ಸ್ ನಾನು ಮರ್ತೊಂಡಿನಿ. ಈ ಹಿಂಗೆ ಆಡ್ದು ಬೇಡ ಬಿಡು, ನಗ್ತೀವಿ ಆಮೇಲೆ, ನೀವೆಲ್ಲ ನಕ್ಬಿಟ್ಟಿರ್ತೀರ ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಅದ್ರ ಇನ್ನೊಂದು ಸಾಂಗ್ ಇದೆ, ಬಲಮ ಬಲಮ ನನ್ನ ಬಲಮ. ಇನ್ನೊಂದು ಚೆನ್ನಾಗಿದೆ, ಮೇ ಮೆಂಟಲು ಜಾವ, ಮೇ ಮೆಂಟಲು ಜಾವ, ಮೇ ಮೆಂಟಲು ಜಾವ. ಕೇಳ್ರೆ ನನಗೆ ಚೆನ್ನಾಗಿದೆ ಸಾಂಗ್, ಚೆನ್ನಾಗಿದೆ. ಶಿವಣ್ಣ ಮಸ್ತ್ ಮಾಡಿದ್ದಾನೆ ಆ್ಯಕ್ಟಿಂಗ್, ಮಾನ್ವಿತಾನು ಮಸ್ತ್ ಮಾಡಿದ್ದಾಳೆ ಆ್ಯಕ್ಟಿಂಗು, ದೇವರಾಜ್ ಮಾಡಿದ್ದಾನೆ, ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ದಾನೆ. ಆಮೇಲೆ ಇನ್ನು ಯಾರಿದ್ದಾರೆ ಇದರಲ್ಲಿ? ಯಾವ್ದು ಚೆನ್ನಾಗಿದೆ ಅಂದರೆ ಕೆಳಗಿನ ಪ್ರಾಬ್ಲಮ್ ಇಲ್ಲ, ನಾನು ಮೂವಿದೆ ಹೇಳ್ತಾ ಇದ್ದೀನಿ. ಅದ್ರ ಕಾಕ್ರೋಚ್ ಅಂತ ಒಂದು ಪಾತ್ರ ಬರುತ್ತೆ, ವಿಲನ್ ತಮ್ಮ. ಅವನೇನು ಮಾಡಿಬಿಡ್ತಾನೆ, ತುಂಬ ಹರಾಸ್ ಮಾಡೋದು, ಇನ್ನೇನೇನೋ ಕ್ರೈಮ್ಸ್ ಮಾಡಿಬಿಡ್ತಾನೆ. ಅದಕ್ಕೆ ಶಿವಣ್ಣ ಏನು ಮಾಡ್ತಾನೆ, ACP ಇರ್ತಾನೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸೈಡಿಗೆ IPS ಅಂತಿರಲ್ಲ, KPSC ಇದೆ ಅಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅವ್ರು ರಿಕ್ರೂಟ್ ಮಾಡ್ತಾರೆ. ಏನಂತ, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತ. IPS ಹೆಂಗೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಹೆಂಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತ KS PS ಅಂತ ಇರುತ್ತೆ. ಅವರಿಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಸೇರಿಸ್ಕೊಳ್ಳೋ DYSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ. ಸೊ ಅಲ್ಲಿ ಅವ್ರಿಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಆದಾಗ, ಮೆಟ್ರೋಪಾಲಿಟನ್ ಸಿಟೀಸಿಗೆ ಬಂದಾಗ ಅಥವಾ ಕ್ಯಾಪಿಟಲ್ ಸಿಟೀಸಿಗೆ ಬಂದಾಗ ACPಗಳಾಗ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ದು. ಓಕೆ, ಸೊ ಶಿವಣ್ಣ ಅದರಲ್ಲಿ ACP. ಅವನೇನು ಮಾಡ್ತಾನೆ, ಕಾಕ್ರೋಚ್ ಅನ್ನೋ ಅವನು ವಿಲನ್ ತಮ್ಮನ್ನ, ಅವನು ವಿಲನ್. ಯಾವುದೋ ಊರ ಹೊರಗೆ, ಬೆಂಗಳೂರು ಹೊರಗಡೆ ಢಾಬಾಗಡೆ ಕರ್ಕೊಂಡೋಗಿ ಧಮಕಿ ಹಾಕಿ ಬೈದು ಪಿಸ್ಟೋಲ್ ತೆಗಿತಾನೆ. ರಿವಾಲ್ವರ್ ಪಿಸ್ಟೋಲ್ಗೆ ವ್ಯತ್ಯಾಸ ಇದೆ. ಪಿಸ್ಟೋಲ್ ತೆಗೆದು ಅವ್ನ ಕಾಲಿಗೆ ಶೂಟ್ ಮಾಡಿಬಿಡ್ತಾನೆ. ಪೊಲೀಸರು ಅದನ್ನು ವೀಡಿಯೋ ಮಾಡ್ತಿರ್ತಾರಲ್ಲ, ಶಿವಣ್ಣನ ಪೊಲೀಸ್ ಟೀಮ್. ಸೊ ಶೂಟ್ ಮಾಡಿಬಿಡ್ತಾರೆ. ಅವ್ನು ಶೂಟ್ ಮಾಡಿ ಅದು ಖುಷಿ ಆಗುತ್ತೆ ನನಗೆ. ಯಾಕೆ ಅಂತ ಕ್ರಿಮಿನಲಿಗೆ ಶಿಕ್ಷೆ ಆಗ್ತಾಯಿದೆ ಅಲ್ಲಿ. ಓಕೆ, ಯಾರಿಗಾದ್ರೂ ಶಿಕ್ಷೆ ಆಗೇ ಆಗುತ್ತೆ. ಸೊ ಅವ್ನು ಕಾಕ್ರೋಚ್ನ ಒಂದು ಹಲ್ಲು ಕಟಿಂಗ್ ಪೇರ್ ತಂದು ಕಿತ್ತಾಕ್ಬಿಡ್ತಾರೆ. ಕಿತ್ತಾಕಿ ಆಮೇಲೆ ಹೊರಗೆ ಕರ್ಕೊಂಬಂದು ಕಾಲಿಗೆ ಶೂಟ್ ಮಾಡಿ ಓಡಿಸ್ಬಿಡ್ತಾರೆ, ಓಡೋಗ ಅಂತೇಳಿ. ಅವ್ನು ಬೇಡ್ಕೊಂತಾನೆ, ಹಿಂಗೆ ಎನ್ಕೌಂಟ್ರ್ ಮಾಡಿಬಿಡ್ತೀರ ನನ್ನ, ಬಿಟ್ಬಿಡಿ ಅಂತ. ಶೂಟ್ ಮಾಡಿ ಹೊಡೆದು ಕಳಿಸ್ಬಿಡ್ತಾರೆ. ಸೊ ಅದೊಂದು ಸೀನ್ ನೋಡಿ. ಟಗರು ಮೂವಿ ಚೆನ್ನಾಗಿದೆ. ಮೋಸ್ಟ್ಲಿ OTTಯಲ್ಲಿ ಸಿಗುತ್ತೆ. ಸನ್ ನೆಕ್ಸ್ಟ್ ಅಂತ ವೆಬ್ಸೈಟ್ ಇದೆ, ಮೋಸ್ಟ್ಲಿ ಅದು ಸಿಗ್ಬೋದು. ಇಲ್ಲ, ಚೆಕ್ ಮಾಡಿ, ಟಗರು ಮೂವಿ OTT ಅಂತ ಗೂಗಲಲ್ಲಿ ಟೈಪ್ ಮಾಡಿ ಬಂದುಬಿಡುತ್ತೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಆ್ಯಂಡ್ ಡಾಲಿ ಧನಂಜಯ್ ಇದ್ದಾನಲ್ಲ ಮೂವಿಯಲ್ಲಿ, ಚೆನ್ನಾಗಿ ಮಾಡಿದ್ದಾನೆ ವಿಲನ್ ಆ್ಯಕ್ಟಿಂಗ್. ಅವನು ಮತ್ತು ಅವನಿನ್ನೊಬ್ಬನ ಯಾರು, ಚಿಟ್ಟಿ ಅಂತೇಳಿ, ಅವನ ಹೆಸರು ರಿಯಲ್ ಹೆಸರು ಗೊತ್ತಿಲ್ಲ. ಇದೊಂದು ಇನ್ಸಿಡೆಂಟ್ ನೆನಪಾಯ್ತು ನನಗೆ. ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಸೊ ನಾನು ಸಂಜೆ ಇಂಜಿನಿಯರಿಂಗ್ ಮುಗ್ದಿತ್ತು. ಅಲ್ಲೇ ಬೆಂಗಳೂರು ಹೆಬ್ಬಾಳಲ್ಲಿ ಬ್ಯಾಂಗ್ಳೂರ್ IAS ಅಕಾಡೆಮಿ ಅಂತ, ಅದ್ರ ಹಳೆ ಹೆಸರು ಬ್ಯಾಂಗ್ಳೂರು ಸ್ಕೂಲ್ ಆಫ್ ಸಿವಿಲ್ ಸರ್ವಿಸಸ್ ಅಂತೇಳಿ. ಸೊ ಅಲ್ಲಿ ನಾನು ಹೋಗ್ತಿದ್ದೆ ಕೋಚಿಂಗ್ಗೆ, IAS ಕೋಚಿಂಗ್ಗೆ. ಸೊ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಏನಂತಾರೆ, ಸೊ ಕಂಟಿನ್ಯೂಸ್ ಆಗಿ ಕ್ಲಾಸ್ಗೆ ಹೋಗ್ತಿದ್ದೆ. ಸ್ಯಾಟರ್ಡೆ ಅಂತಲೂ ನೋಡ್ತಾ ಇರಲಿಲ್ಲ ನಾನು. ಅವ್ರಿಗೆ ವೀಕೆಂಡ್ ಕ್ಲಾಸಸ್ಸು ಇರ್ತಿತ್ತು ಮತ್ತು ವೀಕ್ ಡೇಸ್ ಕ್ಲಾಸಸ್ಸು ಇರ್ತಿತ್ತು. ಸೊ ಹಂಗಾಗಿ ಏನಾಯಿತು, ಸೊ ಅಲ್ಲಿ ಸರ್ಗಳಿದ್ದಾರೆ, ಆದರ್ಶ್ ಸರ್ ಅಂತಿದ್ದಾರೆ, ಹೂ ಈಸ್ ಅ ಲಾಯರ್. ಹಿ ರನ್ಸ್ ದಟ್. he is like I can't say director is ಡಾಕ್ಟರ್ ಅರ್ಜುನ್ ಬೋಪಣ್ಣ. ಆದರ್ಶ್ ಸರ್ ಇದ್ದಾರೆ, ಅವರು ಏನಂತಾರೆ, ಲೀಗಲ್ ಅಡ್ವೈಸರ್ ಅಲ್ಲಿ ಆ ಇನ್ಸ್ಟಿಟ್ಯೂಟ್ಗೆ.
and he has some many more business. Okay, I appreciate that. Everyone appreciates that. So he told me, hey, don't miss the class, don't be late to the class. ನಾನು ಅದು ಮೋಟಿವೇಶನ್ ಆಗಿ ತೊಗೊಂಬಿಟ್ಟೆ, ಒಂಥರ ಮಿಲ್ಟ್ರಿ ಥರ ಮೋಟಿವೇಶನ್ ಆಗಿ ತೊಗೊಂಬಿಟ್ಟೆ. ಫಸ್ಟ್ ಟೈಮ್ ನಾನು ಇಂಜಿನಿಯರಿಂಗ್ ಫೈನಲ್ ಸೆಮ್ ಇದ್ದಾಗ ಸೇರಿಕೊಂಡಿದ್ದೆ ಇನ್ಸ್ಟಿಟ್ಯೂಟಿಗೆ. ಸೇರಿಕೊಂಡು ಇಂಜಿನಿಯರಿಂಗ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಸಂಜೆ ಆದ ತಕ್ಷಣ UPSC ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಓಕೆ, ಸೊ ಆ್ಯಂಡ್ ದೆನ್ ಇಂಜಿನಿಯರಿಂಗ್ ಮುಗೀತು. ನಾನು ಮತ್ತೆ ಪುಣೆಗೆ ಹೋಗ್ಬೇಕಿತ್ತು ಸೈಬರ್ ಸಾಫ್ಟ್ವೇರ್ ಸೇರೋಕ್ಕೆ. ಅದು ಮುಗಿಸ್ಕೊಂಬಂದೆ. ನನಗೆ ಇಷ್ಟ ಆಗಲಿಲ್ಲ ಕೆಲಸ ಮಾಡೋದು. ಓಕೆ, ನವಂಬರಲ್ಲಿ ನವಂಬರ್ ಯಾವಾಗೂ ಲೆಟ್ಸ್ ಆಗಸ್ಟ್ ಅಕ್ಟೋಬರ್, ನಾಟ್ ಆಗಸ್ಟ್, ಅಕ್ಟೋಬರ್ ಮಿಡ್ಡಲ್ಲಿ ನಾನು ಬಂದುಬಿಟ್ಟೆ ಬಳ್ಳಾರಿಗೆ ಬಂದು ಅಪ್ಪನ ಜೊತೆ ಮಾತಾಡಿ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟೆ. ಹೆಬ್ಬಾಳಿಗೆ ಹೋದೆ, ಅಲ್ಲೇ ಪಿ ಜಿ ನೋಡಿಕೊಂಡು ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಆವಾಗ ಕ್ಲಾಸ್ ಕಂಟಿನ್ಯೂಸ್ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಪಿ ಜಿ ಆಯಿತು. ಪಿ ಜಿ ಮುಗಿಸ್ಕೊಂಡೆ. ಅಲ್ಲೇನಾಯಿತು, ವಿದ್ಯಾರಣ್ಯಪುರದಲ್ಲಿ ನಮ್ಮ ಅಕ್ಕನ ಮನೆ ಇದೆ. ಸೊ ಅಲ್ಲೇ ಮನೆ ಹತ್ರ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟಲ್ಲಿ ನಾವು ಮನೆ ತೊಗೊಂಡ್ವಿ. ಅಲ್ಲಿ ಫಸ್ಟ್ ಫ್ಲೋರ್ನಾಗಿತ್ತು ಮನೆ ನಂಬರ್ ನಂಗೆ ಮರ್ತೋಗ್ಬಿಟ್ಟಿನಿ. ಓಕೆ, ಅಲ್ಲಿ ಇದ್ದಾಗ ಸೊ ನಂದು ಸ್ಪ್ಲೆಂಡರ್ ಬೈಕ್ ಇತ್ತು. ಕಾರ್ ಬಳ್ಳಾರಲ್ಲಿತ್ತು, ಸ್ಪ್ಲೆಂಡರ್ ಬೈಕ್ ಇತ್ತು. ಸ್ಪ್ಲೆಂಡರ್ ಬೈಕ್ ಇಟ್ಕೊಂಡು ಹೆಬ್ಬಾಳಿಗೆ ಹೋಗ್ತಿದ್ದೆ ನಾನು ಡೈಲಿ. ಮಸ್ತ್ ಮಜಾ ಬರ್ತಿತ್ತು ಬೈಕಲ್ಲಿ ಹೋಗೋದು, ಕಿವಿಯಾಗ ಹಾಡು ಹಾಕ್ಕೊಂಡು ಹೋಗೋದು. ಶಾರ್ಟ್ಕಟ್ಟಲ್ಲಿ ಹೋಗ್ತಿದ್ದೆ, ಮೇನ್ ರೋಡಿಗೆ ಹೋಗೋದು, ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಅಲ್ಲಿ ಹೋಗ್ತಿದ್ದೆ, ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ. ಸೊ ಒನ್ ಡೇ ವಿತೌಟ್ ವೆನ್ ದೆರ್ ವಾಸ್ ನೋ ಬೈಕ್ ದೆನ್ ಅವಾಗ ನಾನು ಸಾಕಾಗೋಗ್ಬಿಡ್ತೀನಿ, ತುಂಬ ಸಾಕಾಗೋಯ್ತು. ಕಂಟಿನ್ಯೂಸ್ 3 months ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನೋ ಎಂಟರ್ಟೈನ್ಮೆಂಟ್, ನೋ ನಥಿಂಗ್. ಓಕೆ, ಸೊ ನಾನು ಹೆಬ್ಬಾಳು ಬಸ್ ಸ್ಟ್ಯಾಂಡಾಗಿ ನಿಂತ್ಕೊಂಡೆ. ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಶಿವಣ್ಣಂದು ಪೋಸ್ಟರ್ ನೋಡಿಬಿಟ್ಟೆ. ಬಸ್ ಮೇಲೋ ಎಲ್ಲೋ ಗೋಡೆ ಮೇಲೋ ನೋಡಿದೆ. ಅದು ಕಾರಿಂದ ACP ಯೂನಿಫಾರ್ಮ್ ಹಾಕ್ಕೊಂಡು ಹಿಡಿತಾನಲ್ಲ, ಮಸ್ತ್ ಐತೆ ಗುರು. ಅದು ಏನಂತಾರೆ ಪೋಸ್ಟ್ರು. ಥ್ರಿಲ್ ಆಗ್ಬಿಟ್ಟೆ, ಮೈಂಡ್ ಬ್ಲೋ ಆಗಿಬಿಡುತ್ತೆ ನನಗೆ. ಓಕೆ, ಎಕ್ಸೈಟ್ ಆಗಿ ನನ್ನ ಫ್ರೆಂಡ್ ಅನಂತೇಶ್ ಅಂತಿದ್ದಾನೆ, ಹಳೆ ಪಿ ಜಿ ಮಲ್ಲೇಶ್ವರಂ ಪಿ ಜಿಯಲ್ಲಿದ್ದ. ಆ ಟೈಮು ಮಲ್ಲೇಶ್ವರಂ ಪಿ ಜಿಯಲ್ಲಿದ್ದ. ಫೋನ್ ಮಾಡಿದೆ, ಟಗರು ಮೂವಿ ಹೆಂಗಿದೆಯೋ ನೋಡಿದ್ದೇನೋ ಅಂತ ಕೇಳಿದೆ. ನೋಡಿದ್ದೀನಿ, ಚೆನ್ನಾಗಿದೆ ಅಂದ. ಹೌದಾ ಅನ್ಕೊಂಡೆ. ಸೊ ನಾನು ಇಮಿಡಿಯೇಟ್ ಗೂಗಲ್ ಮಾಡಿದೆ, ನಿಯರೆಸ್ಟ್ ಸಿನಿಮಾ ಥಿಯೇಟ್ರ್ ಟಗರು ಮೂವಿ ಅಂತ ಹೊಡೆದೆ. ಒರಾಯನ್ ಮಾಲ್ ಅಂತ ತೋರಿಸ್ತು. ಸೀದಾ ಬಸ್ ಹತ್ತಿದೆ, ಒರಾಯನ್ ಮಾಲ್ಗೆ ಹೋದೆ. ಮೇಲೆ ಹೋಗ್ತೀನಿ, ಒಂದು ಎಡವಟ್ ಮಾಡಿಬಿಟ್ಟೆ. ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಿಟ್ಬಿಟ್ರು. ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿ ಓಕೆ ಮಾಡಿಬಿಟ್ಬಿಟ್ರು. ನಾನು ಕಾಯಬೇಕಾಗಿಲ್ಲ, ನಂಗೆ ಗೊತ್ತಾಗಿಲ್ಲ. ಅದು ಸೀರಿಯಸ್ಲಿ ಹೇಳ್ತೀನಿ. ಸಿನಿಮಾ ಇನ್ನೂ ಮುಗ್ದಿಲ್ಲ. ಓಕೆ, ನಾನು ಸಿನಿಮಾ ಇನ್ನೂ ನೋಡಿರಲಿಲ್ಲ. ಎಷ್ಟು ಗಂಟೆ ಆಗಿತ್ತು, ಸಂಜೆ ಆಗಿತ್ತು. ಮೋಸ್ಟ್ಲಿ 1 o'clock 2 o'clock ಸಿನಿಮಾ ಸ್ಟಾರ್ಟ್ ಆಗಿತ್ತು. ನಾನು ಹೋದಾಗ ಒಂದು 5:36 ಮೇ ಬಿ, ಐ ಡೋಂಟ್ ನೋ ಎಕ್ಸಾಕ್ಟ್ ಟೈಮಿಂಗ್. 5:30 ಅಂದ್ಕೊಂಬಿಡಿ, ಅದರಲ್ಲಿ ಏನಿದೆ. ಸೊ ಆ ಟೈಮ್ ಹೋದಾಗ ಮೂವಿನ ಮುಗ್ದಿರಲಿಲ್ಲ. ನಾವೆಲ್ಲ ವೆಯ್ಟ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಮೂವಿ ಮತ್ತೆ ಸ್ಟಾರ್ಟ್ ಆಗೋಕ್ಕೆ. ನಾನೇನು ಮಾಡ್ಬಿಟ್ಟು ಹಾಲ್ ಒಳಗೆ ಯಾರು ಇರಲೇ ಇಲ್ಲ ಚೆಕ್ ಮಾಡೋರು ಆ ಟೈಮ್ಗೆ. ಅಲ್ಲ, ಡೋರ್ ಹತ್ರ ನಾನು ಒಳಗೆ ಹೋಗ್ಬಿಟ್ಟೆ. ಒಳಗೆ ಹೋದ ತಕ್ಷಣ ನೋಡ್ತೀನಿ ಶಿವಣ್ಣ ಲಾರಿ ಓಡಿಸ್ಕೊಂಡು ವಿಲನ್ ಕಡೆ ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ವಿಲನ್ನ ಒಂದು ಪಾರ್ಟಿನ ಮುಡ್ಸೋಕ್ಕೆ. ಆ ಮ್ಯೂಸಿಕ್ ಮಸ್ತಿತ್ತು. ಎಕ್ಸ್ಪ್ರೆಸ್ ಮಾಡೋದು ಅಷ್ಟೊಂದು ಮ್ಯೂಸಿಕ್ ಎಲ್ಲ ಹೆವಿ ಇತ್ತು ಮ್ಯೂಸಿಕ್ಕು. ಒಂಥರ ಮೈಂಡ್ ಬ್ಲೋ ಆಗಬೇಕು. ಅದೇನೋ ಅಂತಾರಲ್ಲ, ನಶೆ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಏರ್ಬಿಡುತ್ತೆ ನನಗೆ ಅದು ನೋಡಿ. ಸೊ ಅವಾಗ ನಾನು ಏನು ಮಾಡಿದೆ, ಅವನು ಹೊರಗೆ ಬಂದೆ. ಗೊತ್ತಾಯ್ತು ಇದು ರಾಂಗ್ ಎಂಟ್ರಿ ಕೊಟ್ಬಿಟ್ಟೀನಿ. ಕರೆಕ್ಟ್ ಥಿಯೇಟ್ರೆ ಬಟ್ ರಾಂಗ್ ಎಂಟ್ರಿ ಕೊಟ್ಬಿಟ್ಟೀನಿ, ರಾಂಗ್ ಟೈಮ್ ಕೊಟ್ಬಿಟ್ಟೀನಿ ಅಂತ ಮತ್ತೆ ಹೊರಗೆ ಬಂದು ವೆಯ್ಟ್ ಮಾಡ್ತೀನಿ. ಜನರು ಹೊರಗೆ ಬರೋಕ್ಕೆ ಶುರು ಮಾಡಿದರು. ಅಲ್ಲಿ ನಾನು ನೋಡಿದೆ ರಾಮ್ ಗೋಪಾಲ್ ವರ್ಮ ಬರ್ತಾ ಇದ್ದಾನೆ, ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮ. ಆತನ ನೋಡಿದೆ. ಆತನ ಪಕ್ಕದಲ್ಲಿ ಡಾಲಿ ಧನಂಜಯ ಇದ್ದ, ಮಾನ್ವಿತಾ ಇದ್ಲು, ಆಮೇಲೆ ಶಿವಣ್ಣ ಇರಲಿಲ್ಲ. ಸೊ ನಾನೇನು ಮಾಡಿದೆ, ನಾನು ಪ್ರೆಸ್ನವ್ರು ಇದ್ದಾರೆ ಅಂತ ನಾನು ನೋಡಲೇ ಇಲ್ಲ. ಪ್ರೆಸ್ನವರೆಲ್ಲ ವೀಡಿಯೋ ಫೋಕಸ್ ಮಾಡ್ತಿದ್ದಾರೆ RGV ಮೇಲೆ. ನನಗೆ ಸ್ಟ್ರೈಟ್ ಫಾರ್ ನಡ್ಕೊಂಡು ಹೋಗ್ಬಿಟ್ಟೆ RGV ಮುಂದೆ ಹೋಗಿ, ಸರ್ ನಾನು ನಿಮ್ಮ ಕಿಲ್ಲಿಂಗ್ ವೀರಪ್ಪನ ಸಿನಿಮಾ ನೋಡಿದ್ದೀನಿ, ಚೆನ್ನಾಗಿತ್ತು ಸರ್ ಅಂತ ಹೇಳಿದೆ. ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ಬೇಕು ಸರ್ ಅಂತೇಳಿ ಸೆಲ್ಫಿ ತಗೊಂಡೆ. ಅಷ್ಟೇ ನಾನು ಮಾಡಿದ್ದು.
ಅದೇನಾಗ್ಬಿಟ್ಟಿದೆ ಟಿ ವಿ ನೈನೇ ಇರಬೇಕು. ಟಿ ವಿ ನೈನವರು ಅದು ನಾನು ಮತ್ತು RGB ಜೊತೆ ರಾಮ್ ಗೋಪಾಲ್ ವರ್ಮ ಜೊತೆ ಸೆಲ್ಫಿ ತಗೊಂಡಲ್ಲ, ಅದ್ರದ್ದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬಿಟ್ಟೆ, ಟಿ ವಿಯಲ್ಲೂ ಹಾಕ್ಬಿಟ್ಟಿದ್ದಾರೆ. RGB ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ನಾನೊಂದು ಸ್ಕೂಲ್ ಗ್ರೂಪ್ ಇದೆ, ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿಬಿಟ್ರೆ ನನ್ನ ಟ್ಯಾಗ್ ಮಾಡಿ, ನೋಡು ಟಿ ವಿ ನೈನಾಗ ಬಂದಿದೆಯಾ ನೀನು ಅಂತ ಹೇಳಿಬಿಟ್ಟು. ಓಕೆ, ಆಮೇಲೆ ಸಾಧ್ಯ ಆದರೆ ವಿಡಿಯೋ ನಿಮ್ಗೆ ಸೇರಿಗುತ್ತೆ. RGB ರಾಮ್ ಗೋಪಾಲ್ ವರ್ಮ ರಿಯಾಕ್ಷನ್ ಆನ್ ಟಗರು ಮೂವಿ ಅಂತ ಹೊಡೀರಿ, ನಾನು ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲಾಂದ್ರೆ ಯಾಕಂದ್ರೆ ಭಾಳಷ್ಟು ನ್ಯೂಸ್ ಚಾನಲ್ಸ್ ಅದ್ರ ಮೇಲೆ ವಿಡಿಯೋಗಳು ಹಾಕಿದ್ದಾರೆ. ಆ್ಯಂಡ್ ಅದರಲ್ಲಿ RGB ಅವರು ಡೈರೆಕ್ಟರ್ ಸೂರಿ ಇದ್ದಾರೆ, ಅವ್ರ ಸಿನಿಮಾ ಬಗ್ಗೆ ಕರೆಕ್ಟಾಗಿ ರಿವ್ಯೂ ಕೊಟ್ಟರು, ಪಾಸಿಟಿವ್ ರಿವ್ಯೂನೇ ಕೊಟ್ಟರು. ಯಾಕಂದರೆ ಮೂವಿ ಚೆನ್ನಾಗೇ ಇದೆ, ರಿಯಲಿ ಚೆನ್ನಾಗಿದೆ, ಹೊಗಳಿದ್ರು ಕೂಡ. ಶಿವಣ್ಣ ಚೆನ್ನಾಗಿ ಮಾಡಿದ ನಮ್ಮ ಮೂವಿಯಲ್ಲಿ. ನಾನು ಸಿನಿಮಾ ನೋಡಿದೆ, ಹೊರಗೆ ಬಂದೆ, ಸಖತ್ತಾಗಿತ್ತು. ಆಮೇಲೆ ಮನೆಗೆ ಹೋದೆ, ಆಮೇಲೆ ಏನು ಮಾಡಿದೆ, ಮನೆಗೆ ಹೋದೆ, ಊಟ ಮಾಡಿದೆ, ಮಲಗಿದೆ. ಆ್ಯಂಡ್ ದೆನ್ ಮತ್ತೆ ನೆಕ್ಸ್ಟ್ ಡೇ ರೂಟೀನ್ ಸ್ಟಾರ್ಟ್ ಆಯಿತು, UPSC ಕ್ಲಾಸ್ಗೆ ಹೋಗೋದು. ನಿಮ್ಗೊಂದು ಹೇಳ, ನಿಜ ಹೇಳ, ಆ ಹೆಬ್ಬಾಳಲ್ಲಿರೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆಲ್ಲ, ಬ್ಯಾಂಗ್ಳೂರ್ ಎಸ್ಕೊಂಡು ಚಿಕ್ಕದಿದೆ, ಬಟ್ ಸಖತ್ತಾಗಿದೆ, ಮಸ್ತಿದೆ. ಎಸ್ಪೆಷಲಿ ಡಾಕ್ಟರ್ ಅರ್ಜುನ್ ಬೋಪಣ್ಣ ಟೀಚಿಂಗ್ ಚೆನ್ನಾಗಿದೆ. ಆ್ಯಂಡ್ ಇನ್ನು ಯಾರು ಟೀಚಿಂಗ್ ಚೆನ್ನಾಗಿದೆ, ಜಿಯೋಗ್ರಫಿ ಟೀಚ್ ಮಾಡೋ ರಮೇಶ್ ಸರ್. ಆ್ಯಂಡ್ ದೆನ್ ಸಖತ್ತಾಗಿ ಟೀಚ್ ಮಾಡೋ, ಬೇಸಿಕ್ಸಿಂದ ಟೀಚ್ ಮಾಡ್ತಾರೆ, PPT ಹಾಕ್ತಾರೆ. ನಾನು ಏನು ಅಂದ್ಕೊಂಡಿದ್ದೆ ಓಷನ್ ಅಂದರೆ, ನನಗೆ ಓಷನ್ ಬಗ್ಗೆ, ಸಮುದ್ರದ ಬಗ್ಗೆ ತುಂಬ ರಾಂಗ್ ಕಾನ್ಸೆಪ್ಟ್ ಇತ್ತು. ಯಾಕೆಂದ್ರೆ ನಾನು ಸರಿಯಾಗಿ ಓದಿರಲಿಲ್ಲ, ಒಪ್ಕೊತೀನಿ. ಚೆನ್ನಾಗಿ ಓದಿದ್ದೀನಿ ಹೈಸ್ಕೂಲ್ ಎಲ್ಲ ಪಾರ್ಟಲ್ಲೂ ಚೆನ್ನಾಗೇ ಓದಿದ್ದೀನಿ. ಬಟ್ ಓಷನ್ಸ್ ಬಗ್ಗೆ ನಾನು ಚೆನ್ನಾಗಿ ಓದಿರಲಿಲ್ಲ ಅಂತ ಹಂಗೆ ಹೇಳ್ಬೋದು. ಕ್ಲಾರಿಟಿ ಕೊಟ್ಟ, ಓಷನ್ಸ್ ಇರುತ್ತೆ, ಹಿಂಗಿರುತ್ತೆ. ಇನ್ನು ಕೆಲವಿದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬರುತ್ತೆ ಓಷನ್ಸಲ್ಲಿ. ಆ್ಯಂಡ್ ದೆನ್ ಇನ್ನು ಯಾವುದು ಎಕನಾಮಿ, ಅರ್ಜುನ್ ಬೋಪಣ್ಣ ಸರೇ ಮಾಡಿದ್ರು, ಎಕನಾಮಿ ಚೆನ್ನಾಗಿ ಮಾಡಿದರು, ನನಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಆಯಿತು. ಆ್ಯಂಡ್ ಇನ್ಯಾವುದು ಎನ್ವಿರಾನ್ಮೆಂಟ್ ಯಾರು ಮಾಡಿದರು, ಅರ್ಜುನ್ ಬೋಪಣ್ಣ ಸರ್. ಯಾವ ಸರೇನೋ ಏನೇ ಇದೆ, ರಾಜೇಶ್ ಪೊನ್ನಪ್ಪ. ಈಗ ಅವರು IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್ ಆದರೆ, ಕ್ಲಾಸಿ ಆಫೀಸರ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಓಕೆ, ಅವರು ಕೂಡ ಒಂದು ಟಾಪ್ IAS IPS ಇಂಡಿಯನ್ ಫಾರಿನ್ ಸರ್ವಿಸ್, ಮತ್ತು ಇನ್ನೊಂದು ಟಾಪ್ ಇದೆ. ಆ್ಯಕ್ಚುಲಿ ಟಾಪ್ 3 ಸರ್ವಿಸಸ್ ಯಾವ್ದು ಗೊತ್ತಾ? ಸಿವಿಲ್ ಸರ್ವಿಸಲ್ಲಿ ಇಂಡಿಯಾದಲ್ಲಿ ಟಾಪ್ ಗೌರ್ಮೆಂಟ್ ಜಾಬ್ಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಅಂತಾರೆ, ನೆಕ್ಸ್ಟ್ ಈಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಓಕೆ, ಆ್ಯಂಡ್ ಅದರಲ್ಲಿ ಅದಾದಮೇಲೆ ಬರೋದು ಇಂಡಿಯನ್ ಫಾರಿನ್ ಸರ್ವಿಸ್. ಓಕೆ, ಸೊ ಅದಾದಮೇಲೆ ಇವೆಲ್ಲ ಇಂಡಿಯನ್ ರೆವಿನ್ಯೂ ಸರ್ವಿಸು ಯಾವ್ದು ಬರುತ್ತೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಬ್ರ್ಯಾಕೆಟಲ್ಲಿ ಏನೋ ಹಾಕಿದ್ದಾರೆ, ಏನು ಹಾಕಿದ್ದಾರೆ ನಾನು ನೆನಪಾಗ್ತಾಯಿಲ್ಲ. ಅದಾದಮೇಲೆ ಇಂಡಿಯನ್ ರೈಲ್ವೆ ಟ್ರಾಫಿಕ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇಂಡಿಯನ್ ಟ್ರೇಡ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಹೇಳಿದೆ. ಓಕೆ, ನೋಡಿ, ಪೋಸ್ಟಲ್ ಸರ್ವಿಸ್ ಟಾಪ್ ಪೋಸ್ಟ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ವೆರಿ ಕಾನ್ಫಿಡೆನ್ಷಿಯಲ್ ಡಿಪಾರ್ಟ್ಮೆಂಟ್, ಇನ್ಫಾರ್ಮೇಷನ್ ಲೀಕೇ ಆಗಬಾರ್ದು ಅಂತ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಸರ್ವಿಸ್ ಅಂದರೆ. PGಯಲ್ಲಿ ಒಂದು ಚಿಕ್ಕ ಮಗು ಇದೆ. ಓಕೆ, ಚಿಕ್ಕ ಮಗು ಕಾಣಿಸುತ್ತಾ ನಿಮಗೆ? ತಡಿ ಕ್ಯಾಮ್ರಾ ಮೊಬೈಲ್ ಹುಷಾರಾಗಿರೋ. ಅಯ್ಯೋ ಪಾಪ ಮಾಡ್ತಾ ಇದೆ, ನನಗೆ ಕನ್ಸರ್ನ್ ಆಗ್ತಾಯಿದೆ ಮಗು ಬಗ್ಗೆ. ನಾಯಿಗೆ ಬಂದು ಕಳೆದ್ಬಿಟ್ರೆ ಏನತ್ತ ಅಂತ. ಗಾಡಿಗಳೇನಷ್ಟು ಬರಲ್ಲ, ಚಿಕ್ಕ ಮಗು, ಮೋಸ್ಟ್ಲಿ ಅವ್ರ ತಾಯಿ ನೋಡ್ತಾ ಇದ್ದಾಳೆ ಇಲ್ಲ. ನಾನು ಕೆಳಗೆ ಹೋಗ್ಬೇಕೇನೋ ಅನ್ನಿಸ್ತಾ ಇದೆ. ಎಲ್ಲೋ ಹೋಯ್ತು ಮಗು ಹೋಯ್ತು. ನಾನು ಹಿಡಿತೀನಿ. ಓಕೆ, ಮಗು ಎಲ್ಲೋ ಹೋಯ್ತು. ನಾನು ಇನ್ನು ವೀಡಿಯೋ ಎಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.